ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿ ಇದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರು ಎಲ್ಲವನ್ನು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಹೌದು ಪ್ರಿಯರೇ, ದೇವರು ಎಲ್ಲವನ್ನ ಮೊದಲೇ ನಿಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿದ್ದಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ನಿಮಗೋಸ್ಕರ ಮೊದಲೇ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ದೇವರು ಸಿದ್ಧ ಮಾಡಿ ಇಟ್ಟಿರುವಂಥದ್ದನ್ನು ಅನೇಕ ಜನರು ತಿಳುಕೊಳ್ಳಲಿಲ್ಲ. ವಾಕ್ಯ ಹೇಳ್ತದೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ. ಹಾಗಾದರೆ ದೇವರು ಸಿದ್ಧ ಮಾಡಿ ಇಟ್ಟಿರುವಂಥದ್ದೆಲ್ಲವನ್ನು ಕೆಲವರು ನೋಡುತ್ತಿಲ್ಲ, ಕೆಲವರು ತಿಳುಕೊಳ್ಳುತ್ತಿಲ್ಲ, ಅವ್ರ ಹೃದಯದಲ್ಲಿ ಭಾವನೆಯಲ್ಲಿ ಅದು ಬರ್ತಿಲ್ಲ. ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ವಾಕ್ಯ ಕೇಳ್ತಾರೆ, ದೇವರು ನನಗೆ ಯಾವ ರೀತಿ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ ಎಂಬುದಾಗಿ ಅನೇಕ ಜನರು ತಿಳಿದುಕೊಳ್ಳಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ನೀವು ಚಿಂತೆ ಮಾಡ್ತಿದ್ದೀರೋ, ವೇದನೆ ಪಡ್ತಿದ್ದೀರೋ, ಏನು ಮಾಡುವುದು ಎಂಬುದಾಗಿ ತವಕ ಪಡ್ತಿದ್ದೀರೋ, ನೀವು ದೇವರನ್ನ ಪ್ರೀತಿಸುವುದಾದರೆ ಈ ವಾಕ್ಯವನ್ನು ಗಮನಿಸಿರಿ. ದೇವರು ನಿಮಗಾಗಿ ಎಲ್ಲವನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ. 2000 ವರ್ಷಗಳ ಹಿಂದೆ ನಮ್ಮನ್ನು ಪ್ರೀತಿಸಿದ ದೇವರು ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ನರಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ನಮಗೆ ಪರಲೋಕ ರಾಜ್ಯವನ್ನು, ನಿತ್ಯ ಜೀವವನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಮಾತ್ರವಲ್ಲದೆ ಈ ಲೋಕದಲ್ಲಿ ನಿಮಗೆ ಬೇಕಂತ ಶಾಂತಿ, ಸಮಾಧಾನ, ಆರೋಗ್ಯ, ಸಂತೋಷ, ನೆಮ್ಮದಿ, ಎಲ್ಲ ವಿಧವಾದ ಆಶೀರ್ವಾದಗಳನ್ನು ದೇವರು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯಾ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ದೇವರು ಸಿದ್ಧ ಮಾಡಿ ಇಟ್ಟಿರುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾದ್ರೆ ದೇವರನ್ನ ಪ್ರೀತಿಸಬೇಕು, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ದೇವರು ನಮಗೆ ಸಿದ್ಧ ಮಾಡಿ ಇಟ್ಟಿರುವಂಥದ್ದೆಲ್ಲವನ್ನ ನಾವು ತಿಳಿದುಕೊಳ್ಳಲು, ಪಡೆಕೊಳ್ಳಲು ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಯಾಕಂದ್ರೆ ದೇವರು ನಮಗೆ ಸಿದ್ಧ ಮಾಡಿ ಇಟ್ಟಿರುವಂಥದ್ದೆಲ್ಲವನ್ನ ತಿಳಿಸುವವರೇ ದೇವರ ಆತ್ಮ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮುಂದಿನ ಭವಿಷ್ಯತ್ತಿಗಾಗಿ ದೇವರು ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನೀವೆಲ್ಲಿ ಮನೆಯನ್ನು ಕಟ್ಟಬೇಕು, ಎಲ್ಲಿ ವಾಸ ಮಾಡಬೇಕು, ನಿಮ್ಮ ಮಕ್ಕಳಿಗೆ ಎಲ್ಲಿ ಮದುವೆ ಮಾಡಬೇಕು, ಎಲ್ಲಿ ನೀವು ದೇವರ ಸೇವೆಯನ್ನು ಮಾಡಬೇಕು, ಸಭೆಯನ್ನು ಕಟ್ಟಬೇಕು, ಸ್ಥಳವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಪ್ರತಿಯೊಂದು ವಿಷಯದ ಬಗ್ಗೆ ದೇವರು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇದನ್ನು ನೀವು ನಂಬಬೇಕು. ವಾಕ್ಯ ಹೇಳ್ತದೆ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಹಾಗಾದರೆ ಕೆಲವರಿಗೆ ದೇವರು ಸಿದ್ಧ ಮಾಡಿ ಇಟ್ಟಿರುವಂಥದ್ದನ್ನು ಅವರು ನೋಡುತ್ತಿಲ್ಲ, ಗ್ರಹಿಸುತ್ತಿಲ್ಲ, ಕೇಳುತ್ತಿಲ್ಲ, ತಿಳ್ಕೊಳ್ಳುತ್ತಿಲ್ಲ. ಯಾಕೆಂದರೆ ದೇವರನ್ನ ಪ್ರೀತಿಸುವವರಿಗೆ
ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೆ, ದೇವರಾತ್ಮ ನಡೆಸಲ್ಪಡುವವರಿಗೆ ಮಾತ್ರ ಇದು ಗೋಚರವಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗೋಸ್ಕರ ದೇವರು ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ತನ್ನ ಪ್ರಾಣವನ್ನೇ ಕೊಟ್ಟ ದೇವರು, ತನ್ನ ರಕ್ತವೆಲ್ಲ ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರು, ಸತ್ತು 3 ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂತ ಮಹೋನ್ನತ ದೇವರು ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ನೀವು ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅನೇಕ ಜನರು ನನಗೆ ಹೇಳುವುದುಂಟು, ನನ್ನ ಮಕ್ಕಳ ಮದುವೆ ಯಾವಾಗ ಆಗ್ತದೆ, ಅಯ್ಯೋ ಪ್ರಾರ್ಥನೆ ಮಾಡ್ತಿದ್ದೀವಿ ಯಾವಾಗ ಆಗ್ತದೆ ಎಂಬುದಾಗಿ ಅನೇಕ ಜನರು ನನ್ನ ಬಳಿ ಹೇಳಿಕೊಂಡು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರನ ಸಹೋದರಿ, ದೇವರು ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ ಎಂಬುದಾಗಿ ಮೊದಲದಾಗಿ ನೀವು ನಂಬ್ರಿ. ಆ ದೇವರನ್ನ ಪ್ರೀತಿಸಿರಿ. ದೇವ್ರ ನೋಡಿ ಹೇಳ್ರಿ, ಏಸಪ್ಪ ನೀ ನನಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದೀರಿ, ತಕ್ಕ ಸಮಯದಲ್ಲಿ ಎಲ್ಲವನ್ನ ನೀವು ಒದಗಿಸಿ ಕೊಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ದೇವರನ್ನ ಘನಪಡಿಸಿರಿ. ದೇವರು ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿರುವುದನ್ನ ನೀವು ನಂಬಿರಿ. ನೀವು ನಂಬಿದರೆ ದೇವರ ಮಹಿಮೆಯನ್ನ, ದೇವರ ಅದ್ಭುತಗಳನ್ನ ನೀವು ಕಾಣ್ತೀರಾ. ದೇವರು ಸಿದ್ಧ ಮಾಡಿ ಇಟ್ಟಿರೋದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ತೀರಾ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕೀರ್ತನೆಗಳ ಪುಸ್ತಕ 40ನೇ ಅಧ್ಯಾಯ 5ನೇ ವಚನದಲ್ಲಿ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ ಎಂಬುದಾಗಿ ದಾವೀದನು ಕೀರ್ತನೆ ರಚನೆ ಮಾಡುತ್ತಿದ್ದಾನೆ. ಈ ವಾಕ್ಯವನ್ನ ಗಮನಿಸಿರಿ ಪ್ರಿಯರೇ. ದಾವೀದನು ದೇವರು ತನಗೆ ಸಿದ್ಧ ಮಾಡಿ ಇಟ್ಟಿರುವಂತಹ ಆಶೀರ್ವಾದಗಳನ್ನು ತಿಳುಕೊಂಡವನಾಗಿ ಈ ಕೀರ್ತನೆ ರಚನೆ ಮಾಡುತ್ತಿದ್ದಾನೆ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನು ತನ್ನ ಜೀವಿತದಲ್ಲಿ ದೇವರು ಇಟ್ಟಿರುವಂಥ ಆಶೀರ್ವಾದಗಳನ್ನು ತಿಳುಕೊಂಡವನಾಗಿ, ದೇವರೇ ನಮ್ಮ ಹಿತಕ್ಕಾಗಿ ನೀನು ಮಾಡಿರುವಂಥ ಆಲೋಚನೆಗಳು ಎಷ್ಟು ವಿಶೇಷವಾಗಿದೆ, ಎಷ್ಟು ಅದ್ಭುತಕರವಾಗಿದೆ ಎಂಬುದಾಗಿ ಆತನು ಕೀರ್ತನೆಯನ್ನು ರಚನೆ ಮಾಡುತ್ತಾನೆ. ಹಾಗಾದರೆ ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅದನ್ನು ನೀವು ಪಡೆಕೊಳ್ಳಲು ದೇವರನ್ನ ನೀವು ಪ್ರೀತಿಸಬೇಕು. ದೇವರನ್ನ ನೀವು ಪ್ರೀತಿಸಬೇಕು. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ನೀವು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ದೇವರು ನಿಮಗಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳು ನಿಮಗೆ ಒದಗಿ ಬರ್ತದೆ. ದೇವರು ನಿಮಗೋಸ್ಕರ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನೋಡ್ರಿ, ದಾವೀದನು ಹೇಳ್ತಾನೆ, ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ. ಹಾಗಾದ್ರೆ ಎಷ್ಟು ವಿಶೇಷವಾದಂಥ ಅಸಂಖ್ಯಾತವಾಗಿರುವಂಥ ಆಶೀರ್ವಾದಗಳನ್ನು, ಅದ್ಭುತಗಳನ್ನು ದೇವರು ಮೊದಲೇ ನಿಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅದನ್ನು ಪಡೆಕೊಳ್ಳಲು ನೀವು ದೇವರನ್ನ ಪ್ರೀತಿಸಬೇಕು. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ, ಹೌದು ಕರ್ತನೆ, ನಮಗೋಸ್ಕರ ನೀನೆಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಿ ಎಂಬುದಾಗಿ ನಾನು ನಂಬುತ್ತೇನೆ. ವಾಕ್ಯ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನೀವು ಸಮಸ್ಯೆಯಲ್ಲಿದ್ದೀರಾ, ಹೋರಾಟದಲ್ಲಿದ್ದೀರಾ, ವೇದನೆ ಪಡ್ತಿದ್ದೀರೋ, ದುಃಖ ಪಡ್ತಿದ್ದೀರೋ, ಭಯ ಪಡಬೇಡ್ರಿ. ದೇವರು ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇದನ್ನು ನೀವು ನಂಬಿರಿ. ಹೌದು ಕರ್ತನೆ, ನನ್ನ ಜೀವಿತ ಇದ್ದ ಹಾಗೆ ಇರುವುದಿಲ್ಲ,
ನನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ನೀನು ಸಿದ್ಧ ಮಾಡಿ ಇಟ್ಟಿದ್ದೀರಿ, ನಾನು ನಂಬುತ್ತೇನೆ, ಅದನ್ನು ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಸಿದ್ಧ ಮಾಡಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲು ಸಾಧ್ಯ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ರಿಂದ 21 ವಚನದಲ್ಲಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದದನ್ನು ಮಾಡಲು ದೇವರು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಬೇಡ್ತಿರಲ್ಲ ಅಷ್ಟು ಮಾತ್ರ ದೇವರು ಕೊಡಲ್ಲ, ಅದಕ್ಕಿಂತ ಅಧಿಕವಾಗಿ ಹೇರಳವಾಗಿ ನಿಮಗೆ ಕೊಡಲು, ನಿಮ್ಮ ಜೀವಿತವನ್ನು ಆಶೀರ್ವದಿಸಲು ಆತನು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನೀವು ಪ್ರಾರ್ಥನೆ ಮಾಡ್ತಿದ್ದೀರಲ್ಲ ಅದಕ್ಕಿಂತಲೂ, ನೀವು ಯೋಚನೆ ಮಾಡ್ತಿದ್ದೀರಲ್ಲ ಅದಕ್ಕಿಂತಲೂ ಹೇರಳವಾದಂಥ ಆಶೀರ್ವಾದಗಳನ್ನು ದೇವರು ನಿಮಗೋಸ್ಕರ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅದನ್ನು ಕೇಳುವಾಗ ಎಷ್ಟು ಸಂತೋಷವಾಗ್ತದೆ. ನೀವು ಹೇಳಬೇಕು, ದೇವರೇ, ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ನೀನು ಸಿದ್ಧ ಮಾಡಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ, ನೀವು ಮಾಡಿರುವಂಥ ಆಲೋಚನೆಗಳಿಗಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ದೇವರಿಗೆ ನೀವು ಸ್ತೋತ್ರವನ್ನು ಸಲ್ಲಿಸಬೇಕು. ಎರಡನೇದಾಗಿ, ದೇವರು ನನಗೋಸ್ಕರ ಎಲ್ಲ ಆಶೀರ್ವಾದಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ನೀವು ನಂಬಬೇಕು. ಆ ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ಸಾಧ್ಯ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಮ್ಮ ದೇವರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ಈ ವಾಕ್ಯವನ್ನು ನೀವು ಗಮನಿಸಬೇಕು. ನಿಮಗಾಗಿ ದೇವರು ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾರೆ. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲು ಮೊದಲೇ ದೇವರು ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಹಾಗಾದರೆ ಇದನ್ನು ಪಡೆಕೊಳ್ಳಲು ಏನು ಮಾಡಬೇಕು? ನೀವು ನಂಬಬೇಕು. ನೀವು ನಂಬುವಾಗ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತದೆ. ದೇವರ ಸ್ವರವನ್ನು ನೀವು ಕೇಳಿಸಿಕೊಳ್ತೀರಾ. ಮಾತ್ರವಲ್ಲದೆ ನಿಮ್ಮ ಹೃದಯದಲ್ಲಿ ಉಲ್ಲಾಸ ಆಗ್ತದೆ. ಕರ್ತನು ನನಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಹಾಗಾದ್ರೆ ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿರುವಂತ, ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿರುವಂತ ಮಹೋನ್ನತ ದೇವರಾದ ಯೇಸುವನ್ನ ನೀವು ಪ್ರೀತಿಸಬೇಕು. ದೇವರೇ, ನಿನಗಿಂತ ಶ್ರೇಷ್ಠವಾದ ಈ ಲೋಕದಲ್ಲಿ ಯಾವುದೇ ಇಲ್ಲ ಸ್ವಾಮಿ. ನೀ ನನಗೋಸ್ಕರ ಎಲ್ಲವನ್ನ ಮೊದಲೇ ಮಾಡಿ ಮುಗಿಸಿದ್ರಿ. ನನಗೋಸ್ಕರ ನೀವು ಮಾಡಿರುವಂಥ ಆಲೋಚನೆಗಳು ವಿಶೇಷವಾದಂಥ ಆಲೋಚನೆಗಳು. ನನ್ನ ಜೀವಿತದಲ್ಲಿ ನೀವು ಮಾಡಿರುವಂಥ ಆಲೋಚನೆ ಮಾಡಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳು ಇದು ವಿಶೇಷವಾಗಿದೆ. ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ದೇವರ ವಾಕ್ಯವನ್ನು ನೀವು ನಂಬಿ, ದೇವರು ನಿಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿರುವಂಥದ್ದೆಲ್ಲವನ್ನ ನೀವು ಗ್ರಹಿಸಿಕೊಂಡು ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಸ್ತೋತ್ರವನ್ನು ಸಲ್ಲಿಸುವಾಗ ನಿಮ್ಮ ಜೀವಿತದಲ್ಲಿ ಕರ್ತನ ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮಗೋಸ್ಕರ ದೇವರು ಮೊದಲೆಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ನೀವು ಸಂತೋಷದಿಂದ ಜೀವಿಸಿರಿ. ನಿಮ್ಮ ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಕರ್ತನು
ನನಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅವ್ರಿಗೆ ಹೇಳ್ರಿ, ದೇವರು ನಿಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ವೇದನೆ ಪಡುವಂಥ ಅವಶ್ಯಕತೆ ಇಲ್ಲ. ಕರ್ತನ ಪ್ರೀತಿಸಿರಿ, ಕರ್ತನ ಆರಾಧಿಸಿರಿ, ತನ್ನ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿರಿ. ದೇವರೇ, ನನಗೋಸ್ಕರ ಎಲ್ಲವನ್ನು ನೀವು ಸಿದ್ಧ ಮಾಡಿ ಇಟ್ಟಿದ್ದೀರಿ, ಸ್ತೋತ್ರ. ನನಗೆ ಸಿದ್ಧ ಮಾಡಿ ಇಟ್ಟಿರುವಂಥ ಎಲ್ಲವನ್ನ ಜೀವಿತದಲ್ಲಿ ಅನುಭವಿಸಲು ಕೃಪೆ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿರುವಂಥ ಎಲ್ಲವನ್ನ ಜೀವಿತದಲ್ಲಿ ಅನುಭವಿಸಲು ಸಾಧ್ಯ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮಗೋಸ್ಕರ ನೀನೆಲ್ಲವನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದೀರಿ. ಇದನ್ನು ಧ್ಯಾನ ಮಾಡಿರುವಾಗ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ದೇವರೇ, ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ, ನನ್ನ ಜೀವಿತದ ಬಗ್ಗೆ, ನನ್ನ ಅಗತ್ಯತೆಗಳ ಬಗ್ಗೆ ಎಲ್ಲವನ್ನ ಮೊದಲೇ ನೀವು ಸಿದ್ಧ ಮಾಡಿ ಇಟ್ಟಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯವನ್ನು ನಂಬುತ್ತೇನೆ, ನಾನು ನಂಬುತ್ತೇನೆ ಸ್ವಾಮಿ. ನಾನು ನಿನ್ನನ್ನು ಪ್ರೀತಿಸ್ತೇನೆ ದೇವರೇ. ನನ್ನ ಜೀವಿತದಲ್ಲಿ ನಾನು ಬೇಡುವುದಕ್ಕಿಂತಲೂ ಯೋಚಿಸೋಕ್ಕಿಂತಲೂ ಅಧಿಕವಾಗಿ ಮಾಡಲು ನೀನು ಶಕ್ತನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸಲು ನನ್ನ ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಹೆಚ್ಚು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಅವರೆಲ್ಲರನ್ನ ಏರಳವಾಗಿ ಆಶೀರ್ವಾದ ಮಾಡಿ, ಅವರ ಕಣ್ಣುಗಳು ತೆರೆಯಲ್ಪಡಲಿ, ಅವರ ಕಿವಿ ತೆರೆಯಲ್ಪಡಲಿ, ಅವರ ಹೃದಯದಲ್ಲಿ ಸ್ವಾಮಿ ನಿನ್ನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸ್ಲಿಕ್ಕಾಗುವಂತೆ ನಿನ್ನ ಆತ್ಮನ ಮೂಲಕ ಅವರಿಗೆ ಸಹಾಯ ಮಾಡಿ. ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಆ ಪರಿಸ್ಥಿತಿಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ಅವರ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಕೃಪೆ ಕೊಟ್ಟು ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಮಾತೃಗಳದ ಕರ್ತನಿಗೆ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡುತ್ತೆ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದೆ ನಮ್ಮ ಜೀವಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ದೇವರು ಎಲ್ಲವನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನೀವು ಭಯಪಡದೆ, ಕರ್ತನೇ ನನಗೋಸ್ಕರ ನೀನೆಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದೀರಿ, ನಿನಗೆ ಸ್ತೋತ್ರ. ಆ ಎಲ್ಲ ಆಶೀರ್ವಾದಗಳನ್ನ ನನ್ನ ಜೀವಿತದಲ್ಲಿ ಅನುಭವಿಸ್ತೇನೆ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಹೇಳುವಾಗ ಕರ್ತ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲು ಆತನು ಶಕ್ತನಾಗಿದ್ದಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.